ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೆಕೆಂಡ್ ಡೇ ವ್ಲಾಗ್. ಸೊ ಗೈಸ್, ಇವತ್ತಿನ ದಿನ ಏನಿರುತ್ತೆ ಅಂತ ಅಂದರೆ ಹೊನ್ನಾರ್ ಇರುತ್ತೆ. ಎತ್ತು ಅಂತ 2 ಜನ ಹುಡುಗರನ್ನ ಮಾಡಿಬಿಟ್ಟು ಅವ್ರನ್ನ ಕಟ್ಟೆ ಸುತ್ತಿಸ್ತಾರೆ. ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನ ಈ ವ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಕಸಿನ್ಸ್ ಇದ್ದಾರೆ, ಅವ್ರಿಗೆ ಹಾಯ್ ಮಾಡೋಕ್ಕೆ ಹೇಳ್ತೀನಿ. ಹಾಯ್ ಗೈಸ್. ಹಾಯ್ ಮಾಡು. ಹಾಯ್ ಗೈಸ್, ಇದು ಒಂದು ಮಿನಿ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ನಾನು ನಾಳೆ ವ್ಲಾಗ್ ಮಾಡೋದಿಲ್ಲ. ಯಾಕೆ ಅಂತ ಅಂದರೆ ನಾಳೆ ಬಿಡಿ ಸುಗ್ಗಿ ಇರುತ್ತೆ, ಬರೀ ಕುಣಿಯೋದಷ್ಟೇ ಇರುತ್ತೆ. ಸೊ ಹಾಗಾಗಿ ನಾಳೆ ವ್ಲಾಗ್ ಮಾಡಲ್ಲ. ಸೊ ಮಂಡೆಯಿಂದ ಮಾಡ್ತೀನಿ. ಸೊ ಇವತ್ತು ಯಾವ ರೀತಿ ಇರುತ್ತೆ ಅನ್ನೋದನ್ನು ಈ ವ್ಲಾಗಲ್ಲಿ ನೋಡಿ. ನೆನ್ನೆಗಿಂತ ಇವತ್ತು ಜನ ಜಾಸ್ತಿ ಇದ್ದಾರೆ, ನೀವೇ ನೋಡ್ತಾ ಇರ್ಬೋದು. ತುಂಬಾ ಕ್ರೌಡ್ ಇದೆ ಇವತ್ತಂತೂ. ನೆನ್ನೆ ಆದರೆ ನಾರ್ಮಲಾಗಿ ದೇವ್ರನ್ನ ಕಟ್ಟೆಗೆ ಕರ್ಕೊಂಬರೋದಿತ್ತಲ್ವ, ಹಂಗಾಗಿ ಅಷ್ಟು ಜನ ಇರಲಿಲ್ಲ. ಬಟ್ ಇವತ್ತು ಹೊನ್ನಾರಿದೆ. ಅದನ್ನು ಏನಕ್ಕೆ ಮಾಡ್ತಾರೆ ಅಂತ ಅಂದರೆ ಮಳೆ ಬರಲಿ, ಬೆಳೆ ಚೆನ್ನಾಗಿ ಬೆಳೀಲಿ ಅಂತ ಮಾಡ್ತಾರೆ. ಇವಾಗ ಟೈಮ್ 10:30 ಆಗಿದೆ. ಇವಾಗ ಅಡ್ಡೆ ತೆಗಿತಾ ಇದ್ದಾರೆ, ತೋರಿಸ್ತೀನಿ ನೋಡಿ. ಗೈಸ್, ಇವಾಗ ಅಡ್ಡೆ ಆಚೆ ತರ್ತಾ ಇದ್ದಾರೆ. ಗೈಸ್, ಎಲ್ಲರೂ ದೇವ್ರಿಗೆ ಆರತಿ ಮಾಡೋದಕ್ಕೋಸ್ಕರ ಆರತಿ ತಟ್ಟೆನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಇವಾಗ ಅಡ್ಡೆ ತೆಗಿಯೋ ಟೈಮಲ್ಲಿ ನಾನು ಎವ್ರಿ ಡೇ ನಾನು ಆರತಿ ಮಾಡ್ತಾ ಇದ್ದೆ. ಬಟ್ ಈ ಸತಿ ಮಾಡೋಕ್ಕಾಗಿಲ್ಲ. ನಾನು ಸೋಮವಾರದಿಂದ ಆರತಿ ಹಿಡಿತೀನಿ. ಗೈಸ್, ಇವಾಗ ನಮ್ಮ ದೇವರಿಗೆ ದೃಷ್ಟಿ ತೆಗಿತಾರೆ. ಇವತ್ತು 7 ಸುತ್ತೋದು. ನಿನ್ನೆ 6 ಸುತ್ತಿದ್ದಾರೆ, ಇವತ್ತೊಂದು ಎಕ್ಸ್ಟ್ರಾ. ಚಿಕ್ಕ ಅಡ್ಡೆ ಇದೆಯಲ್ಲ, ಅದು ಕುಮಾರಸ್ವಾಮಿ ದೇವರು. ಇವಾಗ ಹೊನ್ನಾರ್ ಸ್ಟಾರ್ಟ್ ಆಗುತ್ತೆ. ನೋಡಿ ಯಾವ ಥರ ಮಾಡ್ತಾರೆ ಅಂತ.
ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಕೋಲು ಬಂಗಾರದ ಸೆಟ್ಟೆ ಬಂಗಾರದ ಸೆಟ್ಟೆ ಎಡಗೈ ಹಿಡುಕೊಂಡು ಬಂಗಾರದ ಸೆಟ್ಟೆ ಎಡಗೈ ಹಿಡುಕೊಂಡು ಉನ್ನತಿತಾರು ಸಾಲ ಬಂಗಾರದ ಸೆಟ್ಟೆ ಎಡಗೈ ಹಿಡುಕೊಂಡು ಸಾಲ ಕರಿಯತ್ತು ಕಾಲಿಂಗ ಬಿರಿಯತ್ತು ಮಾಲಿಂಗ ಕರಿಯತ್ತು ಕಾಲಿಂಗ ಬಿರಿಯತ್ತು ಮಾಲಿಂಗ. ಗೈಸ್ ಅಲ್ಲಿ ಸುತ್ತುತ್ತಾ ಇರೋರು ಎಲ್ಲರೂ ಕೂಡ ಮತ್ತು 2 ಜನ ಹುಡುಗರು ಇದ್ದಾರಲ್ಲ ಅವರು ಅಷ್ಟೇ ಬೆಳಗ್ಗೆಯಿಂದನೂ ಒಂದು ಹೊತ್ತು ಊಟನೂ ಕೂಡ ಮಾಡೋಂಗಿಲ್ಲ, ಉಪವಾಸ ಇರಬೇಕು ಫುಲ್ ಡೇ. ದೇವಿರಮ್ಮನ ಜಾತ್ರೆ ಅಪ್ಪ ಕಳಿಸಯ್ಯ ಜಾತ್ರೆಗೆ ಅಪ್ಪ ಕಳಿಸಯ್ಯ ಒಳಗಂಡೆ ಜಾತ್ರೆಗೆ ಅಪ್ಪ ಕಳಿಸಯ್ಯ ಒಳಗಂಡೆ ಜಾತ್ರೆಗೆ ಆಕಾಶದ ಗಂಟೆ ನುಡಿದಾವು ಆಕಾಶದ ಗಂಟೆ ನುಡಿದಾವು ಬೆಳ್ಳನೆ ಎರಡೆತ್ತು ಬೆಳ್ಳಿಯ. ಗೈಸ್ ಅವರು ಕಟ್ಟೆ ಸುತ್ತಿಸ್ತಾ ಭತ್ತಗಳನ್ನ ಅವರು ಸುತ್ತಿರ್ತಾರಲ್ವ ಅದು ರೌಂಡ್ ಪೂರ್ತಿ ಹಾಕೊಂಡು ಬಂದಿರ್ತಾರೆ. ಅದನ್ನು ಎಲ್ಲರೂ ಕೂಡ ಆಯ್ಕೊಳ್ತಾರೆ ಲಾಸ್ಟಿಗೆ ಅವರು ಮುಗಿದ ಮೇಲೆ. ಯಾಕೆ ಅಂತಂದರೆ ಅದನ್ನ ಮನೇಲಿ ತೊಗೊಂಡೋಗಿಟ್ರೆ ತುಂಬಾ ಒಳ್ಳೆಯದು, ಮನೆಗೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕೋಸ್ಕರ. ಗೈಸ್ ಇವಾಗ ಟೈಮ್ ಬಂದು 1 ಕಾಲಾಗಿದೆ. ಇವಾಗ ಊಟ ಕೊಡ್ತಾ ಇದ್ದಾರೆ. ಊಟ ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ಇವತ್ತು ಕೂಡ ಫೇವ್ರೆಟ್ ಪಲಾವ್ ಕೊಟ್ಟಿದ್ದಾರೆ. ಪಲಾವ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನನಗೆ ಪಲಾವ್ ಅಂದರೆ ತುಂಬಾ ಇಷ್ಟ. ಗೈಸ್ ನಾನು ನಮ್ಮ ದಂಡು ಸೈನ್ಯಗಳ ಜೊತೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.